ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಪಾರ್ಥಿವ ಶರೀರ ಮೆರವಣಿಗೆ ಮೂಲಕ ಈಗಾಗಲೇ ಕಲ್ಲೇಶ್ ರೈಸ್ ಮಿಲ್ ಬಳಿ ಹೋಗ್ತಾ ಇದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ದಾವಣಗೆರೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅವ್ರು ನಾನೆಲ್ಲರೂ ಮಾತಾಡಿಸ್ತಾ ಹೋಗ್ತೀನಿ. ಚಿಕ್ಕ ಮಕ್ಕಳು ಕೂಡ ಕೈಯಲ್ಲಿ ಹೂವಿಡಿದು ಅವರ ಪಾರ್ಥಿವ ಶರೀರವನ್ನು ನೋಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ನಾನೆಲ್ಲರೂ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀನಿ. ಶಾಮನೂರು ಶಿವಶಂಕರಪ್ಪ ಕಾಯ್ತಾ ಇದ್ದೀರಾ, ಏನು ಹೇಳ್ತೀರಿ ಪಾರ್ಥಿವ ಶರೀರಕ್ಕೋಸ್ಕರ? ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀವಿ, ವೇಟ್ ಮಾಡ್ತೀವಿ ನೋಡೋಕೆ. ಚೆನ್ನಾಗಿ ಮಾಡಿದ್ದಾರೆ, ನಾವು ದಾವಣಗೆರೆ ಬಂದು ಬದುಕಿದ್ದೀವಿ ಅವರಿಂದ. ಚೆನ್ನಾಗದಾರ. ಅವ್ರೆ ಪಾರ್ಥಿವ ಶರೀರ ನೋಡಬೇಕು ಅಂತ ಕಾಯ್ತಾ ಇದ್ದೀರಿ? ಹೂವು ಹಾಕ್ಬೇಕು ಅಂತ ಕಾಯ್ತಾ ಇದ್ದೀವಿ. ಒಳ್ಳೇದು, ನಮ್ಮಿಂದ ಒಳ್ಳೇದಾಗೈತ್ರಿ ಅವರಿಂದ. ನಮಗೆ ಹಂಗಾಗಿ ಅನುಕೂಲ ಆಗಿದೆಯಾ ದಾವಣಗೆರೆಗೆ ಅವರಿಂದ? ಅನುಕೂಲ ಆಗೈತ್ರಿ, ಭಾಳ ಅನುಕೂಲ ಆಗೈತ್ರಿ. ನಮ್ಮಿಂದ ಬಡವ್ರ ಬಗ್ರು ನಾವು ಅವರಿಂದ ಬದುಕೊಂಡಿದ್ದೇವೆ ನಾವು. ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಗೆ ಒಂದು ಶಕ್ತಿ ಅಂತ ಇದ್ರು, ಅಂತ ಒಂದು ಶಕ್ತಿ ಇಲ್ಲ ಇವತ್ತು. ಏನು ಹೇಳ್ತೀರಿ? ತುಂಬಾ ಬೇಜಾರಾಗುತ್ತೆ, ನೋವಾಗುತ್ತೆ ಸರ್. ಅವರು ಇದ್ದಿದ್ರೆ ಇನ್ನೂ ತುಂಬಾ ಅನುಕೂಲ ಆಗ್ತಿತ್ತು ಮುಂದೆ. ಹಾಗಾಗಿ ಅವ್ರು ಇರ್ಬೇಕಾಗಿತ್ತು ಅಂತ. ಇನ್ನು ಈ ತರ ಆಗಿರೋದಕ್ಕೆ ಬಹಳ ಸ್ವಲ್ಪ ನೋವಾಗ್ತಾ ಇದೆ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ರು ಅವ್ರು ಪಾರ್ಥಿವ ಶರೀರ ನೋಡಬೇಕು ಅಂತ? ಒಂದೆರಡು ತಾಸಿಂದನೂ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. 2 ಗಂಟೆಯಿಂದ ನಾವು ಅವರ ಪಾರ್ಥಿವ ಶರೀರ ದರ್ಶನಕ್ಕೋಸ್ಕರ ಕಾಯ್ತಾ ಇದೀವಿ ಅಂತೇಳಿ ಇನ್ನೊಬ್ರದ್ದು ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ. ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದೀರಾ ಸರ್? 1 ತಾಸು ಆಯ್ತು ಸರ್. ಇಡೀ ದಾವಣಗೆರೆ ಜಿಲ್ಲೆ ಹಾಳಾಗುತ್ತೆ ಸರ್. ಇವತ್ತು ದಾವಣಗೆರೆ ಏರಷ್ಟು ಬೆಳಿಬೇಕಂದ್ರೆ ಶಾಮನೂರು ಶಿವಶಂಕರಪ್ಪ ಲಕ್ಷಾಂತರ ಜನರಿಗೆ ಕೆಲಸ ಅನ್ನ ಕೊಟ್ಟು ಮತ್ತು ಸಾಕಷ್ಟು ಕೆಲಸ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಅಂದ್ರೆ ದಾವಣಗೆರೆ ಜಿಲ್ಲೆ. ದಾವಣಗೆರೆ ಜಿಲ್ಲೆಗೆ ಒಂದು ಬೆಳಕು ಇವತ್ತು ಕತ್ತಲಾಗ್ಬಿಟ್ಟಿದೆ. ಆ ಭಗವಂತ ಅಲ್ಲ ಸ್ವಾಮಿ ಮತ್ತು ಶಾಮನೂರು ಶಿವಶಂಕರಪ್ಪಗೆ ಮತ್ತು ಪುನಃ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಗೆ ಮತ್ತು ಕೊಳ್ಳೆ ಅಂತ ನಾನು ಹಾರೈಸ್ತೇನೆ. ಈಗಾಗಲೇ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ಬರುವಂತ ರಸ್ತೆಗಳನ್ನ ನೋಡ್ತಾ ಹೋದ್ರೆ ಅಂಗಡಿ ಮುಂಗಟ್ಟುಗಳನ್ನ ಈಗಾಗಲೇ ಬಂದ್ ಮಾಡಿ ಅವರು ಬರುವಂತ ರಸ್ತೆಗಳಲ್ಲಿ ಪಾರ್ಥಿವ ಶರೀರ ಏನು ಬರ್ತಾ ಒಂದು ರಸ್ತೆಗಳಲ್ಲಿ ಎಲ್ಲ 2 ಇಕ್ಕಲುಗಳಲ್ಲೂ ಕೂಡ ಸಾರ್ವಜನಿಕರು ಕಾಯ್ತಾ ಇದ್ದಾರೆ. ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡಬೇಕು ಅಂತೇಳಿ ಸಾರ್ವಜನಿಕರು ಕೂಡ ದೊಡ್ಡ ಮಟ್ಟಿಗೆ ರಸ್ತೆಯ 2 ಇಕ್ಕಲಲ್ಲಿ ಕಾಯ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ನನ್ನ ಎಡಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಅವರ ಒಂದು ಪಾರ್ಥಿವ ಶರೀರ ಅಂತಿಮ ದರ್ಶನ ಮಾಡೋಕೆ ಕಾಯ್ತಾ ಇದ್ದಾರೆ. ಅವರು ಒಬ್ಬರು ಅವ್ರ ಅಭಿಮಾನಿದ್ರ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲ, ಏನ್ ನೆನಪು ಮಾಡ್ಕೊಂತೀರಿ? ದಾವಣಗೆರೆದು ಎಲ್ಲ ಬೆಳವಣಿಗೆ ಎಲ್ಲದೂ ಆಗಲಿ, A to Z ಏನಾರ ಆಗಲಿ ಎಲ್ಲದೂ ಅವರಿಂದನೇ ಆಗಿರೋದು. ಮತ್ತೆ ಹುಟ್ಟಿ ಬರಲಿ ಅಂತ ಈಗ ಶಾಮನೂರು ಶಿವಶಂಕರಪ್ಪ ಅವರು ಮತ್ತೆ ಹುಟ್ಟು ಬರಲಿ ಅಂತ ಕೂಡ ಹೇಳ್ತಾ ಇದ್ರು. ಈಗಾಗಲೇ ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಅವರು ಬರುವಂತ ಮೆರವಣಿಗೆ ಬರುವಂತ ಪಾರ್ಥಿವ ಶರೀರ ಮೆರವಣಿಗೆ ಬರುವಂತ ಜಾಗದಲ್ಲಿ ಹೂವನ್ನು ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪುಷ್ಪಾರ್ಚನೆಯನ್ನು ಕೂಡ ಮಾಡ್ತಾರೆ. ಯಾಕೆಂದ್ರೆ ಶಾಮನೂರು ಶಿವಶಂಕರಪ್ಪರ ಒಂದು ಕೊಡುಗೆ ಎಂದು ದಾವಣಗೆರೆಗೆ ಸಾಕಷ್ಟು ಅಪಾರವಾಗಿದೆ. ಅವರ ಕೊಡುಗೆಯನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕಾಗಲ್ಲ. ಅವರು ಮತ್ತೆ ಹುಟ್ಟು ಬರಬೇಕು ಅಂತೇಳಿ ಈಗಾಗಲೇ ಸಾರ್ವಜನಿಕರು ಕೂಡ ದಾವಣಗೆರೆ ಅವರೇ ನೀವು ಎಲ್ಲಿ ಅವರ ಒಂದು ಪಾರ್ಥಿವ ಶರೀರ ಅಂತಿಮ ದರ್ಶನ ಕಾಯ್ತಾ ಇದ್ದೀರಿ. ಏನ್ ಹೇಳ್ತೀರಿ ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ? ಏನ್ ಹೇಳಪ್ಪ, ಒಳ್ಳೆ ವ್ಯಕ್ತಿ, ಒಳ್ಳೆ ಇದು ಒಳ್ಳೆ ದಾನಿ ನಡೀತಿತ್ತು. MLA ಅವರೇ. MLA ಅವರೇನಾಯ್ತು? ಇವತ್ತು ಅವ್ರು ಇಲ್ಲ ಅನ್ನೋ ಸುದ್ದಿ ಕೇಳಿದಾಗ ನಿನ್ನೆ ಏನು ದುಃಖ ಆಯ್ತು ಸಹ, ಬಹಳ ಬೇಜಾರಾಯ್ತು. ಇದಿಷ್ಟು ಶಾಮನೂರು ಶಿವಶಂಕರಪ್ಪ ಅವರ ಮತಕ್ಷೇತ್ರದ ಮತದಾರರ ಮಾತು. ಅವ್ರು ಇಲ್ಲ ಅಂತೇಳಿ ಸಾಕಷ್ಟು ನೋವಾಯ್ತು ಅಂತೇಳಿ ಹಿಂಭಾಗಕ್ಕೆ ಹೋದ್ರೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪರ ಒಂದು ಪಾರ್ಥಿವ ಶರೀರ ಮೆರವಣಿಗೆ ಮೂಲಕ ಕಲ್ಲೇಶ್ ರೈಸ್ ಮಿಲ್ ಬಳಿ ತೆರಳ್ತಾ ಇದೆ. ಅಲ್ಲಿ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ರಸ್ತೆಯ 2 ಇಕ್ಕಲುಗಳಲ್ಲಿ ಎಲ್ಲರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಮಾಡಬೇಕು. ಸಾಕಷ್ಟು ಅವರ ಕೊಡುಗೆ ದಾವಣಗೆರೆಗಿದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ದಾವಣಗೆರೆ.